ಸ್ನೇಹಿತರೆ, ಅತಿಯಾದ ಟೆನ್ಷನ್ನಿಂದ ಬೇಸತ್ತಿದ್ದೀರಾ? ಮಾನಸಿಕವಾಗಿ ಕಬ್ಬಿಣದಂತೆ ಗಟ್ಟಿಯಾಗಲು ಚಾಣಕ್ಯರು ಹೇಳಿದ ಈ ರಹಸ್ಯಗಳನ್ನು ತಿಳಿಯಿರಿ. ಸಣ್ಣ ಪುಟ್ಟ ವಿಷಯಕ್ಕೂ ಧೈರ್ಯ ಕಳೆದುಕೊಳ್ಳುತ್ತಿದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಜೀವನ ಅಂದ ಮೇಲೆ ಕಷ್ಟ ಸುಖ ಎರಡೂ ಇರುತ್ತವೆ. ಆದರೆ ಸೋಲು ಬಂದಾಗ ಕುಸಿದು ಹೋಗದೆ, ಗೆಲುವು ಬಂದಾಗ ಅಹಂಕಾರ ಪಡದೆ ಸಮಚಿತ್ತದಿಂದ ಇರುವುದು ಹೇಗೆ? ನಾವು ದೈಹಿಕವಾಗಿ ಎಷ್ಟೇ ಬಲಶಾಲಿಯಾಗಿದ್ದರೂ ಮನಸ್ಸು ದೌರ್ಬಲ್ಯದಿಂದ ಕೂಡಿದ್ದರೆ ಯಶಸ್ಸು ಮರೀಚಿಕೆಯಾಗುತ್ತದೆ. ಸಾವಿರಾರು ವರ್ಷಗಳ ಹಿಂದೆಯೇ ಆಚಾರ್ಯ ಚಾಣಕ್ಯರು ಮನುಷ್ಯ ಮಾನಸಿಕವಾಗಿ ಬೆಟ್ಟದಂತೆ ಗಟ್ಟಿಯಾಗಲು ಕೆಲವು ಅದ್ಭುತ ಕಿವಿ ಮಾತುಗಳನ್ನು ಹೇಳಿದ್ದಾರೆ. ಆ ವಿಚಾರಗಳು ಇಂದಿಗೂ ಅಕ್ಷರಶಃ ಸತ್ಯವಾಗಿವೆ. ಬನ್ನಿ ನೋಡೋಣ ಚಾಣಕ್ಯರು ಹೇಳಿದ ಮಾನಸಿಕ ಶಕ್ತಿಯ 5 ಸೂತ್ರಗಳು. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮೊದಲನೆಯದಾಗಿ, ಪ್ರತಿದಿನ ಆತ್ಮಾವಲೋಕನ ಮಾಡಿ. ದೇಹಕ್ಕೆ ವ್ಯಾಯಾಮ ಹೇಗೋ ಮನಸ್ಸಿಗೆ ಆಲೋಚನೆಯೂ ಹಾಗೆ. ಪ್ರತಿದಿನ ಸ್ವಲ್ಪ ಸಮಯ ನಿಮ್ಮ ಬಗ್ಗೆ ನೀವೇ ಯೋಚಿಸಿ. ಇಂದು ನಾನು ಮಾಡಿದ ತಪ್ಪುಗಳೇನು? ನಾಳೆ ನಾನು ಅದನ್ನು ಹೇಗೆ ಸುಧಾರಿಸಬಹುದು ಎಂದು ಪ್ರಶ್ನಿಸಿಕೊಳ್ಳಿ. ಇದು ನಿಮ್ಮನ್ನು ಹೆಚ್ಚು ತಾಳ್ಮೆಯುಳ್ಳ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಎರಡನೆಯದಾಗಿ, ಯಾರನ್ನು ಅವಲಂಬಿಸಬೇಡಿ. ಬಿ ಸೆಲ್ಫ್ ರಿಲಿಯಂಟ್. ಚಾಣಕ್ಯರ ಪ್ರಕಾರ ಯಾರು ಪ್ರತಿಯೊಂದಕ್ಕೂ ಇತರರ ಮೇಲೆ ಅವಲಂಬಿತರಾಗಿರುತ್ತಾರೋ ಅವರು ಮಾನಸಿಕವಾಗಿ ಬೇಗ ದಣಿಯುತ್ತಾರೆ. ನಿಮ್ಮ ಸಮಸ್ಯೆಗಳಿಗೆ ನೀವೇ ಪರಿಹಾರ ಹುಡುಕಲು ಆರಂಭಿಸಿ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ದುಪ್ಪಟ್ಟಾಗುತ್ತದೆ. ಮೂರನೆಯದಾಗಿ, ಸಮಯವೇ ದೇವರು. ಸಮಯವನ್ನು ವ್ಯರ್ಥ ಮಾಡುವವನನ್ನು ಸಮಯವೇ ನಾಶಪಡಿಸುತ್ತದೆ ಎಂಬುದು ಚಾಣಕ್ಯರ ವಾಣಿ. ಮಾನಸಿಕವಾಗಿ ಬಲಿಷ್ಠರಾದವರು ಅನಗತ್ಯ ಹರಟೆ ಅಥವಾ ವಿಷಯಗಳಿಗೆ ಸಮಯ ನೀಡದೆ ತಮ್ಮ ಗುರಿಯತ್ತ ಗಮನ ಹರಿಸುತ್ತಾರೆ. ನಾಲ್ಕನೆಯದು, ನಕಾರಾತ್ಮಕತೆಯ ವಿಷದಿಂದ ದೂರವಿರಿ. ಭಯ, ಹತಾಶೆ ಮತ್ತು ಕೋಪ ಎಂಬುದು ಮನಸ್ಸನ್ನು ಹರಿದು ಹಾಕುವ ಆಯುಧಗಳು. ನಕಾರಾತ್ಮಕ ಆಲೋಚನೆ ಮಾಡುವವರ ಸಹವಾಸ ಬಿಡಿ. ಯಾವಾಗಲೂ ನನ್ನಿಂದ ಸಾಧ್ಯ ಎಂಬ ಸಕಾರಾತ್ಮಕ ಧೋರಣೆ ಇಟ್ಟುಕೊಳ್ಳಿ. ಐದನೆಯದು, ನಿರಂತರ ಕಲಿಕೆ. ಜ್ಞಾನವೇ ಅತಿ ದೊಡ್ಡ ಶಕ್ತಿ. ಹೊಸ ವಿಷಯಗಳನ್ನು ಕಲಿಯುವುದನ್ನು ಎಂದಿಗೂ ನಿಲ್ಲಿಸಬೇಡಿ. ಪುಸ್ತಕ ಓದುವುದು ಅಥವಾ ಹಿರಿಯರ ಅನುಭವದಿಂದ ಪಾಠ ಕಲಿಯುವುದು ನಿಮ್ಮ ಮನಸ್ಸನ್ನು ಪ್ರಬುದ್ಧಗೊಳಿಸುತ್ತದೆ. ನೆನಪಿಡಿ, ನಿಮ್ಮ ಮನಸ್ಸನ್ನು ನೀವು ಗೆದ್ದರೆ ಇಡೀ ಜಗತ್ತನ್ನೇ ಗೆದ್ದಂತೆ. ಚಾಣಕ್ಯರ ಈ ತತ್ವಗಳು ನಿಮ್ಮನ್ನು ಜೀವನದ ಯುದ್ಧದಲ್ಲಿ ಎಂದಿಗೂ ಸೋಲದಂತೆ ನೋಡಿಕೊಳ್ಳುತ್ತವೆ. ಮಾನಸಿಕವಾಗಿ ಸ್ಟ್ರಾಂಗ್ ಆಗಲು ಇಂದಿನಿಂದ ಒಂದು ಚಿಕ್ಕ ಬದಲಾವಣೆ ಮಾಡಿ. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಇಂದು ನಾನು ಕಲಿತ ಒಂದು ಹೊಸ ವಿಷಯ ಯಾವುದು ಎಂದು ಡೈರಿಯಲ್ಲಿ ಬರೆಯಿರಿ. ಈ ಅಭ್ಯಾಸವು ನಿಮ್ಮಲ್ಲಿ ಕಲಿಯುವ ಹಸಿವನ್ನು ಹೆಚ್ಚಿಸುವುದಲ್ಲದೆ ನಿಮ್ಮ ಮನಸ್ಸನ್ನು ಕ್ರಿಯಾಶೀಲವಾಗಿಡುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದಗಳು.